ಸ್ನೇಹಿತರೆ, ಈ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಏನು? ಟಿವಿನಲ್ಲಿ, ಮೊಬೈಲ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ, ನೀವೆಲ್ಲ ನೋಡಿರ್ತೀರಾ. ಇದರಲ್ಲಿ ದುಡ್ಡು ಯಾರು ಹಾಕ್ತಾರೆ? ನನಗೆ 20,000 ಸಂಬಳ ಬರುತ್ತೆ, ನಾನು ಹಾಕ್ಬೋದಾ? ನಾನು ಊರಲ್ಲಿ ಹೊಲ ಮನೆ ಕೆಲಸ ಮಾಡ್ಕೊಂಡಿದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ? ಇದೆಲ್ಲದಕ್ಕೂ ಉತ್ತರ ನೀಡಿದ್ದೀನಿ. ವಿಡಿಯೋ ಕಡೆ ತನಕ ನೋಡಿ ಸ್ನೇಹಿತರೆ. ಅದಕ್ಕೂ ಮೊದಲು ಈ SIP ಅಂತ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ ಕೇಳಿ. ಯಾಕಂದರೆ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಈ SIP ಅಂದರೆ ಏನು, ಮ್ಯೂಚುವಲ್ ಫಂಡ್ ಅಂತ ಅಂದರೆ ಏನು ಅಂತ. ಈ SIP ಅಂತ ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ. ಅಂದರೆ ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ನಲ್ಲಿ ವ್ಯವಸ್ಥಿತವಾಗಿ ನಾವು ಹಣನ ಹೂಡಿಕೆ ಮಾಡೋ ಪ್ರೋಸೆಸ್ನ SIP ಅಂತ ಅಂತಾರೆ. ಈ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಏನು? ಎಕ್ಸಾಂಪಲ್, ಕಾನಿಷ್ಕ ಅನ್ನೋ ಮ್ಯೂಚುವಲ್ ಫಂಡ್ ಕಂಪನಿ ಇರುತ್ತೆ. ಅದು ನಿಮ್ಮ ದುಡ್ಡನ್ನು ಬೇರೆ ಬೇರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿಸುತ್ತೆ. ಅಂದರೆ ನಾವು ನಮ್ಮ ದುಡ್ಡನ್ನು ಮ್ಯೂಚುವಲ್ ಫಂಡ್ ಕಂಪನಿಗೆ ಕಟ್ಟೋದಿಲ್ಲ, ಡೈರೆಕ್ಟ್ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತೀವಿ. ಹೇಗೆ ಅಂತ ಅಂದರೆ, ಕಾನಿಷ್ಕ ಮ್ಯೂಚುವಲ್ ಫಂಡ್ ಅನ್ನೋ ಕಂಪನಿ 100 ರೂಪಾಯಿಗಳನ್ನು 100 ಕಂಪನಿಯ ಮೇಲೆ ಹೂಡಿಕೆ ಮಾಡಿರುತ್ತೆ. ಅಂದರೆ ನಿಮ್ಮ 100 ರೂಪಾಯಿನ ಕಾನಿಷ್ಕ ಮ್ಯೂಚುವಲ್ ಫಂಡ್ ಕಂಪನಿ ಒಂದೊಂದು ಕಂಪನಿಯ ಮೇಲೆ 1 ರೂಪಾಯಿ ಹಾಕಿರುತ್ತೆ. ಅಂದರೆ 100 ಕಂಪನಿಯ ಮೇಲೆ 100 ರೂಪಾಯಿ ಹಾಕಿರುತ್ತೆ. ಅಲ್ಲಿಗೆ ಮ್ಯೂಚುವಲ್ ಫಂಡ್ನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆಯಿತು. ಯಾವ 100 ಕಂಪನಿಯ ಮೇಲೆ ನಿಮ್ಮ ದುಡ್ಡು ಹಾಕಬೇಕು ಅಂತ ಡಿಸೈಡ್ ಮಾಡೋರು ಯಾರು? ಅದನ್ನು ಡಿಸೈಡ್ ಮಾಡೋಕ್ಕೆ ಕಂಪನಿಯವರು ಶೇರ್ ಮಾರ್ಕೆಟ್ನಲ್ಲಿ ಸುಮಾರು 20-30 ವರ್ಷ ಅನುಭವ ಇದ್ದು, ಅವ್ರ ಮೇಲೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರೋ, ಯಾವುದೇ ಅಕ್ರಮ ಮಾಡಿರೋ ಹಿನ್ನೆಲೆ ಇಲ್ಲದೆ ಇರೋ 2-3 ಅಥವಾ 4 ಜನನ ನೇಮಕ ಮಾಡಿಕೊಂಡಿರ್ತಾರೆ. ಅವರು ಸಹ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಲಾಸ್ ಆಯಿತು ಅಂತಂದರೆ ಅವ್ರಿಗೂ ಲಾಸ್ ಆಗುತ್ತೆ. ಸುಮಾರು 40-45 ವರ್ಷದ ಇತಿಹಾಸದಲ್ಲಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡಿಕೊಂಡಂಥ ಉದಾಹರಣೆನೇ ಇಲ್ಲ. ಈ ಮ್ಯೂಚುವಲ್ ಫಂಡ್ ಕಂಪನಿ ನಾವು 100 ರೂಪಾಯಿ ಹೂಡಿಕೆ ಮಾಡಿದರೆ 100 ರೂಪಾಯಿನ ಯಾವುದೋ ಒಂದು ಕಂಪನಿಯ ಮೇಲೆ ಹೂಡಿಕೆ ಮಾಡೋದಿಲ್ಲ. ಯಾಕೆ ಅಂತಂದರೆ, ಕಂಪನಿ ಲಾಸ್ ಆದರೆ ನಮಗೆ ಲಾಸ್ ಆಗುತ್ತೆ, ಹಾಕಿದ ದುಡ್ಡು ವಾಪಸ್ ಬರೋದಿಲ್ಲ. ಅದಕ್ಕೆ ಕಂಪನಿ ಏನು ಮಾಡುತ್ತೆ ಅಂತಂದರೆ 50, 60, 70 ಹೀಗೆ 100 ಕಂಪನಿಯ ಮೇಲೂ ಇನ್ವೆಸ್ಟ್ಮೆಂಟ್ ಮಾಡುತ್ತೆ. ಯಾವುದೋ 1-2 ಕಂಪನಿ ಲಾಸ್ ಆದರೂ ಸಹ ಇನ್ನು 98 ಕಂಪನಿ ನಮಗೆ ಲಾಭ ಮಾಡಿಕೊಡ್ತವೆ. ನಿಮಗೆ ಗೊತ್ತಿರಲಿ, ಸದ್ಯ ಭಾರತದ GDP ಏರ್ತಾ ಇದೆ. ಆರ್ಥಿಕತೆಯಲ್ಲಿ ಜಪಾನನ್ನು ಸಹ ಹಿಂದಿಕ್ಕಿದೆ ನಮ್ಮ ಭಾರತ. ಅಂದರೆ ಭಾರತಕ್ಕೆ ದುಡ್ಡು ಜಾಸ್ತಿ ಹರಿದು ಬರ್ತಾ ಇದೆ ಅಂತ ಅರ್ಥ. ದುಡ್ಡು ಜಾಸ್ತಿ ಹರಿದು ಬರ್ತಾ ಇದೆ ಅಂತಂದರೆ ಎಲ್ಲಿಂದ? ನಾನು ದುಡಿತಾ ಇದ್ದೀನಿ, ಟ್ಯಾಕ್ಸ್ ಕಟ್ತೀನಿ ಅಂತ ನೀವು ಹೇಳ್ಬೋದು. ಅಂದರೆ ನಮಗೆ ಉದ್ಯೋಗ ಕೊಟ್ಟವ್ರು ಯಾರು? ನಾವು ದುಡಿತಾ ಇದ್ದೀವಿ ಅಂತಂದರೆ ನಮಗೊಬ್ಬರು ಉದ್ಯೋಗ ಕೊಟ್ಟಿರಬೇಕಲ್ಲ. ಆ ಒಂದು ಕಂಪನಿ ಅಂತ ಅಂದರೆ ಆ ಕಂಪನಿ ಚೆನ್ನಾಗಿ ಲಾಭ ಮಾಡ್ತಾ ಇರೋದಕ್ಕೆ ತಾನೇ ನಮಗೆ ಕೆಲಸ ಕೊಟ್ಟಿರೋದು. ಅಂದರೆ ಆ ಕಂಪನಿಗೆ ಚೆನ್ನಾಗಿ ಲಾಭ ಆಗ್ತಾ ಇದೆ, ಅದಕ್ಕೋಸ್ಕರ ಅವರು ನಮ್ಮನ್ನು ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ನಮಗೆ ಸಂಬಳ ಕೊಡ್ತಾ ಇದ್ದಾರೆ. ಈಗ 20-25 ವರ್ಷದ ಹಿಂದೆ ಹಳ್ಳಿನಲ್ಲಿ ಒಂದು 5-6 ಬೈಕ್ ಇರ್ತಾ ಇದ್ವು ಒಂದು ಊರಲ್ಲಿ. ಈಗ ಮನೆಗೊಂದು ಬೈಕ್ ಇದ್ದಾವೆ. ಅಂತಂದರೆ ಬೈಕ್ ಕಂಪನಿ, ಆಟೋಮೊಬೈಲ್ಸ್ ಇಂಡಸ್ಟ್ರಿ ಬೆಳೀತಾ ಇದೆ ಅಂತ. ಮೊದಲೆಲ್ಲ ಮನೆಯಲ್ಲಿ ದೀಪ ಇರ್ತಿತ್ತು, ಯಾವಾಗ 20-25 ವರ್ಷದ ಹಿಂದೆ. ಈಗ ಪ್ರತಿ ಮನೆಯಲ್ಲಿ ಫ್ಯಾನು, AC, ಏರ್ ಕೂಲರ್ಗಳು ಬಂದಿದ್ದಾವೆ. ಅಂದರೆ ಈ AC, ಏರ್ ಕೂಲರು, ಫ್ಯಾನು ಅಂದರೆ ಈ ಎಲೆಕ್ಟ್ರಾನಿಕ್ ಉದ್ಯಮ ಏನಾಯಿತು ಅದು ಸಹ ಚೆನ್ನಾಗಿ ಬೆಳೀತಾ ಇದೆ, ಚೆನ್ನಾಗಿ ಲಾಭ ಮಾಡ್ತಾ ಇದೆ ಅಂತ ಅರ್ಥ. ಈಗ ಊರಲ್ಲಿ 5-10 TV ಇರ್ತಾ ಇತ್ತು, ಈಗ ಮನೆಯಲ್ಲೊಂದು TV ಇದೆ. ಆದರೆ ಈ TV ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅಂತ ಅರ್ಥ. ಈ ಮ್ಯೂಚುವಲ್ ಫಂಡ್ ಅಂತ ಅಂದರೆ ಈ ರೀತಿ ಬೆಳೀತಾ ಇರೋಂಥ, ಮುಂದೆ ಫ್ಯೂಚರ್ ಇರುವಂಥ ಕಂಪನಿಗಳ ಮೇಲೆ ಹಣ ಹೂಡಿಕೆ ಮಾಡೋದು. ಒಂದೇ ಕಂಪನಿಯ ಮೇಲೆ ಹೂಡಿಕೆ ಮಾಡೋದಿಲ್ಲ. 50, 60, 100 ಹೀಗೆ ಕಂಪನಿಗಳ ಮೇಲೆ ನಿಮ್ಮ ಹಣ ಇರುತ್ತೆ. ಕಂಪನಿ ಹೇಗೆ ಲಾಭ ಮಾಡುತ್ತೋ ಆ ರೀತಿ ನಮಗೆ ಪಾಲು ಸಿಗುತ್ತೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಟೊಯೋಟಾ ಕಂಪನಿಯ ಶೋರೂಮು ನಿಮ್ಮ ಸಿಟಿನಲ್ಲಿ 10 ವರ್ಷದ ಹಿಂದೆ ಇರಲಿಲ್ಲ. ಈಗ ಟೊಯೋಟಾ ಕಂಪನಿಯ ಶೋರೂಮು ನಿಮ್ಮ ಸಿಟಿನಲ್ಲಿ ಆಗಿದೆ ಅಂತ ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಬೆಳೀತಾ ಇದೆ, ನಮ್ಮ ದುಡ್ಡು ಅದರಲ್ಲಿದ್ದರೆ ಸೇಫು. ಈ ಮ್ಯೂಚುವಲ್ ಫಂಡ್ ಅಂದರೆ ಇದೇ ರೀತಿ ಇರುತ್ತೆ ನೋಡಿ. ಮ್ಯೂಚುವಲ್ ಫಂಡ್ನಲ್ಲಿ ಎಷ್ಟು ಟೈಪ್ ಇದ್ದಾವೆ, ಯಾವ ಮ್ಯೂಚುವಲ್ ಫಂಡ್ ಕಂಪನಿಯಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಮಗೆ ಯಾವ ರೀತಿ ಲಾಭ ಬರುತ್ತೆ,
ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ಮಾಹಿತಿಯನ್ನು ನಿಮ್ಮ ಬೇರೆ ಫ್ರೆಂಡ್ಸ್ಗಳಿಗೂ ಸಹ ಎಲ್ರಿಗೂ ಶೇರ್ ಮಾಡಿ. ಯಾಕೆ ಅಂತಂದರೆ ಭಾರತದಲ್ಲಿ ಈ ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟು ಈ ರೀತಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋಂಥರ ಸಂಖ್ಯೆ ಭಾಳಷ್ಟು ಕಮ್ಮಿ ಇದೆ. ಒಂದು 5-6% ಜನ ಅಷ್ಟೇ ಈ ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟು ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನಮ್ಮ ಭಾರತದಲ್ಲಿ. ಅಂದರೆ ಉಳಿದಂಥ ಒಂದು 100ರಲ್ಲಿ ಒಂದು 95ರಷ್ಟು ಜನ ಈ ಮ್ಯೂಚುವಲ್ ಫಂಡ್ ಅಂದರೆ ಏನು, ಶೇರ್ ಮಾರ್ಕೆಟ್ ಅಂದರೆ ಏನು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಹಂಗಾಗಿನೇ ಸಹ ದುಡ್ಡು ಇರೋಂಥವರೇ ದುಡ್ಡು ಮಾಡ್ತಾ ಇದ್ದಾರೆ, ಬಡವರಾಗೇ ಇದ್ದಾರೆ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.